ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಂಥ ಅಂಗಡಿ ಮಾಲೀಕರಿಗೆ ಬಿಬಿಎಂಪಿ ಬಿಸಿ ಮುಟ್ಟಿಸಿದೆ. ಆರ್ ನಗರದಲ್ಲಿ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಅಂಗಡಿ ಮುಂದೆ ಇಟ್ಟಿದ್ದಂಥ ಅನೇಕ ವಸ್ತುಗಳನ್ನು ಬಿಬಿಎಂಪಿ ಈಗ ಸೀಸ್ ಮಾಡಿದೆ. ಆದರೆ ಬಿಬಿಎಂಪಿಯ ನಡೆಯ ವಿರುದ್ಧ ಅಂಗಡಿಯ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬಿಬಿಎಂಪಿ ಈಗ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗ ಆರ್ ನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಈ ಒಂದು ಒತ್ತುವರಿ ತೆರವು ಕೆಲಸನ ಶುರು ಮಾಡಿಕೊಂಡಿದೆ. ಸದ್ಯ ನಾನು ಆರ್ ನಗರದ ಪಟ್ಟಣಗೆರೆಯಲ್ಲಿದ್ದೀನಿ. ಈ ಭಾಗದಲ್ಲಿ ಏನು ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ರು, ಅವುಗಳೆಲ್ಲವನ್ನು ಕೂಡ ತೆರವು ಮಾಡುವಂತಹ ಕೆಲಸವನ್ನು ಈಗ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿದ್ದಾರೆ. JCB ಮುಖಾಂತರವಾಗಿ ಅಂಗಡಿ ಮುಗ್ಗಟ್ಟುಗಳ ಮುಂಭಾಗದಲ್ಲಿ ಹಾಕಿರುವಂತಹ ಈ ಒಂದು ಶೆಲ್ಟರ್ಗಳನ್ನು ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಫುಟ್ಪಾತ್ನ ಮೇಲ್ಭಾಗದಲ್ಲಿ ಏನು ಅಂಗಡಿಗಳನ್ನು ಇಟ್ಕೊಂಡಿದ್ರು ಆ ಅಂಗಡಿಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಈಗ ಬಿಬಿಎಂಪಿ ಅಧಿಕಾರಿಗಳು ಬೆಳಗಿನ ಕೂಡ ಮಾಡ್ತಾರೆ. ಪ್ರತಿ ವಾರ ಶನಿವಾರ ಮತ್ತೆ ಭಾನುವಾರ ಇದೇ ರೀತಿಯಾದಂತಹ ಫುಟ್ಪಾತ್ ತೆರವು ಮಾಡುವಂತಹ ಡ್ರೈವ್ ಅನ್ನು ಮಾಡುವಂತಹ ಕೆಲಸವನ್ನು ಬಿಬಿಎಂಪಿಯ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಮತ್ತೆ ಹೈಕೋರ್ಟ್ ಮತ್ತೆ ಸರ್ಕಾರ ಕೂಡ ಈ ವಿಚಾರವಾಗಿ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತಹ ಕಾರಣಕ್ಕಾಗಿ ಈಗ ಬಿಬಿಎಂಪಿ ಅಧಿಕಾರಿಗಳು ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಆ ಅಂಗಡಿಗಳ ಮುಂಭಾಗದಲ್ಲಿ ಹಾಕಿರುವಂತಹ ಶೆಲ್ಟರ್ಗಳನ್ನು ತೆರವು ಮಾಡುವಂತಹ ಕೆಲಸವನ್ನು, ಜೊತೆಗೆ ಫುಟ್ಪಾತ್ ಮೇಲೆ ಹಾಕಿರುವಂತಹ ಈ ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಅವರಿಗೆ ಫೈನ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಸದ್ಯಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಈ JCBಗಳ ಮುಖಾಂತರವಾಗಿ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಶೆಲ್ಟರ್ ಹಾಕ್ತಾರೆ. ಶೆಲ್ಟರ್ನ ಮೇಲ್ಭಾಗದಲ್ಲಿರುವಂತಹ ಎಲ್ಲ ವಿದ್ಯುತ್ ಕಂಬಗಳನ್ನು ಕೂಡ ತೆಗೆದು ಈಗ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಶುರು ಮಾಡ್ಕೋತಿದ್ದಾರೆ. ಸದ್ಯಕ್ಕೆ ಈಗ ಏನೇನ ಸಿಗ್ತಾವೋ ಆ ಎಲ್ಲ ವಸ್ತುಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಬೆಂಗಳೂರಲ್ಲಿ ಎಲ್ಲ ಫುಟ್ಪಾತ್ಗಳನ್ನು ತೆರವು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಈಗ ನಾವು ನೋಡ್ತಿರುವಂತಹ ದೃಶ್ಯಾವಳಿಗಳೆಲ್ಲವೂ ಕೂಡ ಆರ್ ನಗರದ ಪಟ್ಟಣಗೆರೆಯಲ್ಲಿರುವಂತಹ ಒಂದು ಅಂಗಡಿಗಳು. ಈ ಅಂಗಡಿಗಳ ಮುಂಭಾಗದಲ್ಲಿರುವಂತಹ ಈ ಒಂದು ಶೆಲ್ಟರ್ಗಳನ್ನು JCB ಮುಖಾಂತರವಾಗಿ ತೆರವು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಈ ಒಂದು ಅಂಗಡಿಯ ಮುಂದ್ಗಡೆ ಮಳೆ ಬಂದಾಗ ಮತ್ತು ಬಿಸಿಲಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಶೆಲ್ಟರ್ಗಳನ್ನು ಹಾಕೊಡ್ತಿದ್ದಾರೆ. ಈಗ ಆ ಶೆಲ್ಟರ್ಗಳನ್ನು ಏನು ಈ JCB ಮುಖಾಂತರವಾಗಿ ಒಡೆದು ಹಾಕುವಂತಹ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾರೆ. ಸದ್ಯಕ್ಕೆ ಈ ಅಂಗಡಿ ಮಾಲೀಕರೆಲ್ಲರೂ ಕೂಡ ಕಣ್ಣೀರು ಹಾಕ್ಕೊಂಡು, ಜೊತೆಗೆ ದೊಡ್ಡ ನಷ್ಟ ಆಗ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ಈಗ ಇಲ್ಲಿಂದ ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದು ತೆರವು ಮಾಡುವಂತಹ ಕೆಲಸ ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರು ಈಗ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ತೆಗೆದುಕೊಂಡು ಬರ್ತೀವಿ ನಾಳೆ ಸಂಜೆಯ ರಿಪೋರ್ಟರ್ಸ್ ಬುಲೆಟಿನ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಂಥ ಅಂಗಡಿ ಮಾಲೀಕರಿಗೆ ಬಿಬಿಎಂಪಿ ಬಿಸಿ ಮುಟ್ಟಿಸಿದೆ. ಆರ್ ನಗರದಲ್ಲಿ ನಡೆಸಿರುವಂಥ ಕಾರ್ಯಾಚರಣೆಯಲ್ಲಿ ಅಂಗಡಿ ಮುಂದೆ ಇಟ್ಟಿದ್ದಂಥ ಅನೇಕ ವಸ್ತುಗಳನ್ನು ಬಿಬಿಎಂಪಿ ಈಗ ಸೀಸ್ ಮಾಡಿದೆ. ಆದರೆ ಬಿಬಿಎಂಪಿಯ ನಡೆಯ ವಿರುದ್ಧ ಅಂಗಡಿಯ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬಿಬಿಎಂಪಿ ಈಗ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗ ಆರ್ ನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಈ ಒಂದು ಒತ್ತುವರಿ ತೆರವು ಕೆಲಸನ ಶುರು ಮಾಡಿಕೊಂಡಿದೆ. ಸದ್ಯ ನಾನು ಆರ್ ನಗರದ ಪಟ್ಟಣಗೆರೆಯಲ್ಲಿದ್ದೀನಿ. ಈ ಭಾಗದಲ್ಲಿ ಏನು ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ರು, ಅವುಗಳೆಲ್ಲವನ್ನು ಕೂಡ ತೆರವು ಮಾಡುವಂತಹ ಕೆಲಸವನ್ನು ಈಗ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿದ್ದಾರೆ. JCB ಮುಖಾಂತರವಾಗಿ ಅಂಗಡಿ ಮುಗ್ಗಟ್ಟುಗಳ ಮುಂಭಾಗದಲ್ಲಿ ಹಾಕಿರುವಂತಹ ಈ ಒಂದು ಶೆಲ್ಟರ್ಗಳನ್ನು ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಫುಟ್ಪಾತ್ನ ಮೇಲ್ಭಾಗದಲ್ಲಿ ಏನು ಅಂಗಡಿಗಳನ್ನು ಇಟ್ಕೊಂಡಿದ್ರು ಆ ಅಂಗಡಿಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಈಗ ಬಿಬಿಎಂಪಿ ಅಧಿಕಾರಿಗಳು ಬೆಳಗಿನ ಕೂಡ ಮಾಡ್ತಾರೆ. ಪ್ರತಿ ವಾರ ಶನಿವಾರ ಮತ್ತೆ ಭಾನುವಾರ ಇದೇ ರೀತಿಯಾದಂತಹ ಫುಟ್ಪಾತ್ ತೆರವು ಮಾಡುವಂತಹ ಡ್ರೈವ್ ಅನ್ನು ಮಾಡುವಂತಹ ಕೆಲಸವನ್ನು ಬಿಬಿಎಂಪಿಯ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಮತ್ತೆ ಹೈಕೋರ್ಟ್ ಮತ್ತೆ ಸರ್ಕಾರ ಕೂಡ ಈ ವಿಚಾರವಾಗಿ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತಹ ಕಾರಣಕ್ಕಾಗಿ ಈಗ ಬಿಬಿಎಂಪಿ ಅಧಿಕಾರಿಗಳು ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಆ ಅಂಗಡಿಗಳ ಮುಂಭಾಗದಲ್ಲಿ ಹಾಕಿರುವಂತಹ ಶೆಲ್ಟರ್ಗಳನ್ನು ತೆರವು ಮಾಡುವಂತಹ ಕೆಲಸವನ್ನು, ಜೊತೆಗೆ ಫುಟ್ಪಾತ್ ಮೇಲೆ ಹಾಕಿರುವಂತಹ ಈ ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಅವರಿಗೆ ಫೈನ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಸದ್ಯಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಈ JCBಗಳ ಮುಖಾಂತರವಾಗಿ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಶೆಲ್ಟರ್ ಹಾಕ್ತಾರೆ. ಶೆಲ್ಟರ್ನ ಮೇಲ್ಭಾಗದಲ್ಲಿರುವಂತಹ ಎಲ್ಲ ವಿದ್ಯುತ್ ಕಂಬಗಳನ್ನು ಕೂಡ ತೆಗೆದು ಈಗ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಶುರು ಮಾಡ್ಕೋತಿದ್ದಾರೆ. ಸದ್ಯಕ್ಕೆ ಈಗ ಏನೇನ ಸಿಗ್ತಾವೋ ಆ ಎಲ್ಲ ವಸ್ತುಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಬೆಂಗಳೂರಲ್ಲಿ ಎಲ್ಲ ಫುಟ್ಪಾತ್ಗಳನ್ನು ತೆರವು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಈಗ ನಾವು ನೋಡ್ತಿರುವಂತಹ ದೃಶ್ಯಾವಳಿಗಳೆಲ್ಲವೂ ಕೂಡ ಆರ್ ನಗರದ ಪಟ್ಟಣಗೆರೆಯಲ್ಲಿರುವಂತಹ ಒಂದು ಅಂಗಡಿಗಳು. ಈ ಅಂಗಡಿಗಳ ಮುಂಭಾಗದಲ್ಲಿರುವಂತಹ ಈ ಒಂದು ಶೆಲ್ಟರ್ಗಳನ್ನು
JCB ಮುಖಾಂತರವಾಗಿ ತೆರವು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಈ ಒಂದು ಅಂಗಡಿ ಮುಂದ್ಗಡೆ ಮಳೆ ಬಂದಾಗ ಮತ್ತು ಬಿಸಿಲಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಶೆಲ್ಟರ್ಗಳನ್ನು ಹಾಕೊಡ್ತಿದ್ದಾರೆ. ಈಗ ಆ ಶೆಲ್ಟರ್ಗಳನ್ನು ಈ JCB ಮುಖಾಂತರವಾಗಿ ಒಡೆದು ಹಾಕುವಂತಹ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾರೆ. ಸದ್ಯಕ್ಕೆ ಈ ಅಂಗಡಿ ಮಾಲೀಕರೆಲ್ಲರೂ ಕೂಡ ಕಣ್ಣೀರು ಹಾಕ್ಕೊಂಡು ಜೊತೆಗೆ ದೊಡ್ಡ ನಷ್ಟ ಆಗ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ಈಗ ಇಲ್ಲಿಂದ ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದು ತೆರವು ಮಾಡುವಂತಹ ಕೆಲಸ ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರು ಈಗ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ತೆಗೆದುಕೊಂಡು ಬರ್ತೀವಿ ನಾಳೆ ಸಂಜೆಯ ರಿಪೋರ್ಟರ್ಸ್ ಬುಲೆಟಿನ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಂಥ ಅಂಗಡಿ ಮಾಲೀಕರಿಗೆ BBMP ಬಿಸಿ ಮುಟ್ಟಿಸಿದೆ. RR ನಗರದಲ್ಲಿ ನಡೆಸಿರುವಂಥ ಕಾರ್ಯಾಚರಣೆಯಲ್ಲಿ ಅಂಗಡಿ ಮುಂದೆ ಇಟ್ಟಿದ್ದಂಥ ಅನೇಕ ವಸ್ತುಗಳನ್ನು BBMP ಈಗ ಸೀಸ್ ಮಾಡಿದೆ. ಆದರೆ BBMPಯ ನಡೆಯ ವಿರುದ್ಧ ಅಂಗಡಿಯ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. BBMP ಈಗ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗ RR ನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಈ ಒಂದು ಒತ್ತುವರಿ ತೆರವು ಕೆಲಸನ ಶುರು ಮಾಡಿಕೊಂಡಿದೆ. ಸದ್ಯ ನಾನು RR ನಗರದ ಪಟ್ಟಣಗೆರೆಯಲ್ಲಿದ್ದೀನಿ. ಈ ಭಾಗದಲ್ಲಿ ಏನು ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ರು, ಅವುಗಳೆಲ್ಲವನ್ನು ಕೂಡ ತೆರವು ಮಾಡುವಂತಹ ಕೆಲಸವನ್ನು ಈಗ BBMP ಅಧಿಕಾರಿಗಳು ಮಾಡ್ತಿದ್ದಾರೆ. JCB ಮುಖಾಂತರವಾಗಿ ಅಂಗಡಿ ಮುಗ್ಗಟ್ಟುಗಳ ಮುಂಭಾಗದಲ್ಲಿ ಹಾಕಿರುವಂತಹ ಈ ಒಂದು ಶೆಲ್ಟರ್ಗಳನ್ನು ಅದನ್ನು ತೆರವು ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಫುಟ್ಪಾತ್ನ ಮೇಲ್ಭಾಗದಲ್ಲಿ ಏನು ಅಂಗಡಿಗಳನ್ನು ಇಟ್ಕೊಂಡಿದ್ರು ಆ ಅಂಗಡಿಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಈಗ BBMP ಅಧಿಕಾರಿಗಳು ಬೆಳಗಿಂದ ಕೂಡ ಮಾಡ್ತಾರೆ. ಪ್ರತಿ ವಾರ ಶನಿವಾರ ಮತ್ತು ಭಾನುವಾರ ಇದೇ ರೀತಿಯಾದಂತಹ ಫುಟ್ಪಾತ್ ತೆರವು ಮಾಡುವಂತಹ ಡ್ರೈವನ್ನು ಮಾಡುವಂತಹ ಕೆಲಸವನ್ನು BBMPಯ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದರೆ ಹಿರಿಯ ಅಧಿಕಾರಿಗಳು ಮತ್ತು ಹೈಕೋರ್ಟ್ ಮತ್ತು ಸರ್ಕಾರ ಕೂಡ ಈ ವಿಚಾರವಾಗಿ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತಹ ಕಾರಣಕ್ಕಾಗಿ ಈಗ BBMP ಅಧಿಕಾರಿಗಳು ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಆ ಅಂಗಡಿಗಳ ಮುಂಭಾಗದಲ್ಲಿ ಹಾಕಿರುವಂತಹ ಶೆಲ್ಟರ್ಗಳನ್ನು ತೆರವು ಮಾಡುವಂತಹ ಕೆಲಸವನ್ನು, ಜೊತೆಗೆ ಫುಟ್ಪಾತ್ ಮೇಲೆ ಹಾಕಿರುವಂತಹ ಈ ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಅವರಿಗೆ ಫೈನ್ ಹಾಕುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ಸದ್ಯಕ್ಕೀಗ BBMP ಅಧಿಕಾರಿಗಳು ಈ JCBಗಳ ಮುಖಾಂತರವಾಗಿ ಅದನ್ನು ತೆರವು ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಶೆಲ್ಟರ್ ಹಾಕ್ತಾರೆ. ಶೆಲ್ಟರ್ನ ಮೇಲ್ಭಾಗದಲ್ಲಿರುವಂತಹ ಎಲ್ಲ ವಿದ್ಯುತ್ ಕಂಬಗಳನ್ನು ಕೂಡ ತೆಗೆದು ಈಗ ಅದನ್ನು ತೆರವು ಮಾಡುವಂತಹ ಕೆಲಸ ಕೂಡ ಶುರು ಮಾಡ್ಕೋತಿದ್ದಾರೆ. ಸದ್ಯಕ್ಕೆ ಈಗ ಏನೇನ ಸಿಗ್ತಾವೋ ಆ ಎಲ್ಲ ವಸ್ತುಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸ ಕೂಡ BBMP ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಬೆಂಗಳೂರಲ್ಲಿ ಎಲ್ಲ ಫುಟ್ಪಾತ್ಗಳನ್ನು ತೆರವು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗ BBMP ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಈಗ ನಾವು ನೋಡ್ತಿರುವಂತಹ ದೃಶ್ಯಾವಳಿಗಳೆಲ್ಲವೂ ಕೂಡ RR ನಗರದ ಪಟ್ಟಣಗೆರೆಯಲ್ಲಿರುವಂತಹ ಒಂದು ಅಂಗಡಿಗಳು. ಈ ಅಂಗಡಿಗಳ ಮುಂಭಾಗದಲ್ಲಿರುವಂತಹ ಈ ಒಂದು ಶೆಲ್ಟರ್ಗಳನ್ನು JCB ಮುಖಾಂತರವಾಗಿ ತೆರವು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಈ ಒಂದು ಅಂಗಡಿ ಮುಂದ್ಗಡೆ ಮಳೆ ಬಂದಾಗ ಮತ್ತು ಬಿಸಿಲಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಶೆಲ್ಟರ್ಗಳನ್ನು ಹಾಕೊಡ್ತಿದ್ದಾರೆ. ಈಗ ಆ ಶೆಲ್ಟರ್ಗಳನ್ನು